ಇದನ್ನ ಎಲ್ಲರೂ ತಪ್ಪಿದ್ರೆ ಯಾವುದಾದ್ರು ಉಪಜಾತಿಗಳು, ಉದಾಹರಣೆಗೆ ಲಿಂಗಾಯತರಲ್ಲೇ ಇದನ್ನು ಸರಿ ಮಾಡಬೇಕು. ಸರಿ ಯಾರು ಮಾಡಬೇಕು? ಚೀಫ್ ಮಿನಿಸ್ಟರ್ ಅಲ್ಲ, ಸರ್ಕಾರ ಅಲ್ಲ, ನಾವು. ಎಲ್ಲೆಲ್ಲಿ ತಪ್ಪಿದೆ ಹೇಳ್ರಿ, ಅವನ್ನೆಲ್ಲ ತಿದ್ದಲಿಕ್ಕೆ ಸಾಧ್ಯ ಇದೆ. ನಾಡಿನಲ್ಲಿ ಇವೆಲ್ಲ ವಿಚಾರಗಳನ್ನು ನಾನು ಎಂ ಬಿ ಪಾಟೀಲ್, ಈಶ್ವರ್ ಖಂಡ್ರೆ, ದರ್ಶನಾಪುರ್, ನಮ್ಮ ಇವರು ಮಲ್ಲಿಕಾರ್ಜುನ್ ಎಲ್ಲರೂ ಕೂತು ಮಾತನಾಡಿ ಇವತ್ತು ಲಿಂಗಾಯತ ಸಮಾಜ ಯಾವ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದು, ಈಗ ಎಲ್ಲರೂ ಕರ್ನಾಟಕದಲ್ಲಿ 3 ಜಾತಿ ಬಿಟ್ಟರೆ ಎಲ್ಲರೂ ಹಿಂದುಳಿದವ್ರೆ. ಬ್ರಾಹ್ಮಣರು, ನಗರದ, ಜೈನ್ 3 ಬಿಟ್ಬಿಟ್ರೆ ಎಲ್ಲರೂ ಈಗಾಗಲೇ ಹಿಂದುಳಿದ ಇದ್ರಾಗ ಇದ್ದಾರೆ. 3A 3B ಎಲ್ಲರಿದ್ದಾರೆ. ಇದನ್ನು 85.1%ಗೆ ರಿಸರ್ವೇಷನ್ನ ತೆಗೆದುಕೊಂಡು ಹೋಗ್ಬೇಕಂತ ಜಯಪ್ರಕಾಶ್ ಹೆಗಡೆ ಹೇಳಿದ್ದನ್ನು ಅದನ್ನು ಸ್ವಾಗತ ಮಾಡ್ತಾರೆ. 85.1% ಇದನ್ನು ಅವ್ರು ಇಷ್ಟೆಲ್ಲ ಹೇಳ್ಯಾರ. ನಾನು ಇದನ್ನು ಒಂದು ತಾಸಿನಾಗ ಹೇಳ್ಬಿಟ್ಟಿದ್ದೆ ಮೊನ್ನೆ, 85% ಮಾಡಿರಿ ಅಂತ ಹೇಳಿ. ಯಾಕಂದ್ರೆ ಇದಕ್ಕೇನು ದೊಡ್ಡ ವಿದ್ಯೆ ಬೇಕಾಗಿಲ್ಲ, ಇದಕ್ಕೆ ನೋಡಿ 85% ಮಾಡಿಬಿಟ್ರೆ ಅಂದರೆ ಇನ್ಕ್ಲೂಡಿಂಗ್ ಎಕನಾಮಿಕ್ ರಿಸರ್ವ್ ಇದೆಲ್ಲ ತಿದ್ದುಪಡಿ ತಂದ್ರೆ ನೋಡಿ, ಸಂವಿಧಾನದಲ್ಲಿ ಆರ್ಥಿಕವಾಗಿ ಹಿಂದುಳಿದಂಥವ್ರಿಗೆ ರಿಸರ್ವೇಷನ್ ಇಲ್ಲ. ಆಮೇಲೆ ಜಾತಿಗೆ ರಿಸರ್ವೇಷನ್ ಇಲ್ಲ. ನೀವೆಲ್ಲರೂ ಜಾತಿ 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 ಅಂತೇಳಿ. ದೇರ್ ಇಸ್ ನೋ ಕಾಸ್ಟ್, ದೇರ್ ಇಸ್ ಎ ಕ್ಲಾಸ್. ಹಿಂದುಳಿದ ವರ್ಗ, ಹಿಂದುಳಿದ ಜಾತಿ ಅಲ್ಲ, ಹಿಂದುಳಿದ ವರ್ಗ. ಹಿಂದುಳಿದ ವರ್ಗ ಅಂದರೆ ಎಲ್ಲ ಜಾತಿಗಳು ಅದರಲ್ಲಿ ಬರ್ತಾರೆ. ಈಗ ಮುಸ್ಲಿಮರನ್ನ ಇವ್ರಿಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ, ಬಿಜೆಪಿ ಅವರಿಗೆ. ಮುಸ್ಲಿಮರನ್ನ ಅಲ್ಲಿ ಹಿಂದುಳಿದ ವರ್ಗಕ್ಕೆ ತಂದಿದ್ದಾರೆ. ಚಿನ್ನಪ್ರೆಡ್ಡಿ ಆಯೋಗ ಇದ್ದಾಗ ಹಿಂದುಳಿದ ವರ್ಗ ಅಂತ ತಂದಿದ್ದಾರೆ. ಅವ್ರು ಮೈನಾರಿಟಿ ಅಂತ, ಅಲ್ಪಸಂಖ್ಯಾತರು ಅಂತ ತಂದಿಲ್ಲ. ಅಂದರೆ ಇವರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗ. ನಾಟ್ ಎ ಕಾಸ್ಟ್, ನಾಟ್ ಎ ರಿಲಿಜನ್. ಅದಕ್ಕೆ ನಾನು ಪದೇ ಹೇಳ್ತೀನಿ, ಜಾತಿ ಆಧಾರಿತ ಮೀಸಲಾತಿಗೆ ಅವಕಾಶ ಇಲ್ಲ ಸಂವಿಧಾನದಲ್ಲಿ. ಇರೋದು ವರ್ಗ. ಆ ಜಾತಿಯರ ವರ್ಗಕ್ಕೆ ಬಂದಿರ್ಬೋದು. ಅದಕ್ಕೆ ಈ ಹಿನ್ನೆಲೆಯಲ್ಲಿ ಈಗೇನು ಮಾಡಿದರೆ ಇದೆಲ್ಲ ಆಫೀಷಿಯಲಿ ರಿಲೀಸ್ ಆಗಲಿ, ಇದೆಲ್ಲ ವಾಪೋ. ಅದಕ್ಕೆ ನಾನು ಕೂಡ ಇದನ್ನು ಸ್ಟಡಿ ಮಾಡ್ತೇನೆ. ದಿಸ್ ಇಸ್ ಎ ಟೆಕ್ನಿಕ್ ಇದೆ. ಇದರಲ್ಲಿ ಸ್ಟಡಿ ಮಾಡಿಬಿಟ್ಟು ಅದಕ್ಕೇನಾದರೂ ಸಲಹೆಗಳನ್ನು ಕೊಡೋದಿದ್ದರೆ ಸರ್ಕಾರಕ್ಕೆ ಕೊಡಿಸು, ಜನತೆಗೆ ಒಳ್ಳೇದು ಮಾಡಬೇಕು. ಅದರಲ್ಲಿ ವಿಶೇಷವಾಗಿ ಲಿಂಗಾಯತ ಸಮಾಜಕ್ಕೆ ಅನ್ಯಾಯ ಆಗಬಾರ್ದು. ಅದಕ್ಕೆ ಅದನ್ನು ಸ್ಟಡಿ ಮಾಡಿ ನಾವೆಲ್ಲ ಕೂತು ಏನು ಮಾತಾಡಬೇಕು, ಅನುಕೂಲತೆಗಳನ್ನು ಮಾಡಬೇಕು. ಈಗ ಉದಾಹರಣೆಗೆ ಅಲ್ಲಿ ಹೇಳಿದ್ದಾರೆ ಜಯಪ್ರಕಾಶ್ ಹೆಗಡೆ, ಈಸ್ ಒನ್ ಆಫ್ ದ ಗುಡ್ ಚೇರ್ಮನ್. ಅವರು 8% ಕೊಡಬೇಕು, ನಾನೀಗ 10% ಲಿಂಗಾಯತಿಗೆ ಕೊಡ್ರಿ ಅಂತ ಹೇಳ್ತೀನಿ. ಅದು ಬಂದ್ರೆ ಹಾಗೆ